ಇದೀಗ ತಿಂಗಳ ಬೆಳಕು ಗೌರವ ಅತಿಥಿ ಸರಣಿ 3ನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉದ್ಯಮಿಗಳಾದಂತಹ ಶ್ರೀ ಎ.ಕೆ. ಜಯರಾಮ್ ಶೇಖರ್ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರು ಎಲ್ಲರೂ ಸೇರಿ ಉದ್ಘಾಟನೆಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ ತಿಂಗಳ ಬೆಳಕು ಈ ಸರಣಿ ಕಾರ್ಯಕ್ರಮದ ಗೌರವ ಅತಿಥಿಗಳಿಗೆ ಮತ್ತು ಉದ್ಘಾಟಕರಿಗೆ ಅಭಿನಂದನಾ ಕಾರ್ಯಕ್ರಮ. ಇದೀಗ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ ಗೌರವವನ್ನು ಸ್ವೀಕರಿಸಿರುವಂತಹ ಶ್ರೀ ಸದಾಶಿವ ಉಳ್ಳಾಲ್ ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯನಿರ್ವಹಿಸುವ ಪತ್ರಕರ್ತರ ಸಂಘದ ಉಳ್ಳಾಳ ತಾಲೂಕು ಘಟಕದ ಮತ್ತು ಉಳ್ಳಾಳ ಪ್ರೆಸ್ ಕ್ಲಬ್ಬಿನ ವತಿಯಿಂದ ಜಂಟಿಯಾಗಿ ನಡೆಯತಕ್ಕಂಥ ತಿಂಗಳ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ನನ್ನ ಆತ್ಮೀಯರು, ಹಿರಿಯವರು, ಸುಮಾರು 45 ವರ್ಷಗಳಿಂದ ಒಡನಾಟಿಯಾಗಿದ್ದಂಥ ಸನ್ಮಾನ್ಯ ಜಯರಾಮ್ ಶೇಖರ್ ಅವರೇ, ಅದೇ ರೀತಿ ಇನ್ನೋರ್ವ ಗೌರವಿಸಲ್ಪಟ್ಟಂಥ ಅತಿಥಿಯಾದಂಥ ಸನ್ಮಾನ್ಯ ಇಸ್ಮಾಯಿಲ್ ರವರೇ, ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಸಂತರವರೇ, ಅದೇ ರೀತಿ ಇನ್ನೋರ್ವ ಪದಾಧಿಕಾರಿ ಪ್ರಧಾನ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ನಮ್ಮ ಶಶಿಧರ ಪೊಯ್ಯತ್ತೂರು ಬಯಲ್ರವರೇ, ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಭಾಳ ಸಂತೋಷಪಟ್ಟು ಬಂದಿದ್ದೇನೆ. ನಿಜವಾಗಿಯೂ ನಾನು ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ನಾನು ಇದಕ್ಕೆ ತಪ್ಪಿಸಬಾರದು ಎಂಬ ದೃಷ್ಟಿಯಲ್ಲಿ ಪತ್ರಕರ್ತರ ಮತ್ತು ದೃಶ್ಯ ಮಾಧ್ಯಮದವರ ಮೇಲೆ ಇರುವಂಥ ಪ್ರೀತಿಯಿಂದ ಇವತ್ತು ಬಂದಿದ್ದೇನೆ. 12 ಗಂಟೆಗೆ ನಂದು DCC ಬ್ಯಾಂಕ್ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಬೆಳಿಗ್ಗೆ ಒಂದು ಕಾರ್ಯಕ್ರಮ ಸ್ಕೂಲಿದ್ದಾಗಿ ಬಂದೆ, ಮತ್ತು 10:30 ಗಂಟೆಗೆ DCC ಮೀಟಿಂಗ್ ಇತ್ತು. ಹರೀಶ್ ಕುಮಾರ್ಗೆ ಫೋನ್ ಮಾಡಿ ಹೇಳಿದೆ ನಾನು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂತ. ಇನ್ನು ಮತ್ತೆ 3 ಗಂಟೆಗೆ ಅದಕ್ಕೆ ನಾನು ಇಲ್ಲೊಂದು ಇದಕ್ಕೆ ಹಾಜರಾಗಲೇಬೇಕು ಎಂದು ಬಂದಿದ್ದೇನೆ. ಭಾಳ ಸಂತೋಷ ಆಗ್ತಾಯಿದೆ. ನನಗೂ ಪತ್ರಕರ್ತರಿಗೂ ಭಾಳಷ್ಟು ಒಡನಾಟ. ಸುಮಾರು 40 ವರ್ಷಗಳಿಂದ ನಾನು ಪತ್ರಕರ್ತರು ಅನೇಕ ನಮ್ಮ ಸ್ನೇಹಿತರಿದ್ದಾರೆ. ನಾನು NSUಯ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಜಡ್ಜಾಗಿ ನಿವೃತ್ತರಾದಂಥ ಪ್ರಕಾಶ್ ರವರು ಜಿಲ್ಲಾಧ್ಯಕ್ಷರಾಗಿದ್ದರು. ಆ ಮುಂದಿನ ಕಾಲದಲ್ಲಿ ನಮಗೆ ಪಬ್ಲಿಸಿಟಿ ಇರಲಿಲ್ಲ, ಭಾಳ ಕಡಿಮೆ ಪಬ್ಲಿಸಿಟಿ. ಆವತ್ತು ನಾನು ಇಲ್ಲಿಂದ ಮಂಗಳೂರಿಂದ ಉಡುಪಿಗೆ ಮಣಿಪಾಲಕ್ಕೆ ಹೋಗಿ ಬಣ್ಣಂಜೆ
ರಾಮಾಚಾರ್ಯರನ್ನು ಭೇಟಿ ಹಾಕ್ಕೊಂಡು ಬನ್ನಂಜೆ ಗೋವಿಂದಾಚಾರ್ಯರನ್ನು ಭೇಟಿ ಹಾಕ್ಕೊಂಡು ಅವತ್ತಿಂದ ಆ ಉದಯವಾಣಿಯ ಮಂಗಳೂರು ಪ್ರತಿನಿಧಿ ಮಯ್ಯ ಅಂತ ಇದ್ದರು, ಅವ್ರ ಜೊತೆ ಅದೇ ರೀತಿ ನರಸಿಂಹರಾವ್ ಇದ್ದರು ಹಿಂಡುವಲ್ಲಿ, ಅದೇ ರೀತಿ ವಡಸೆಯವರು ಮುಂಗಾರಲ್ಲಿದ್ದರು. ಆಮೇಲೆ ನಮ್ಮ ಅನೇಕ ಪ್ರತಿನಿಧಿಗಳೊಟ್ಟಿಗೆ ಭಾಳ NR ಉಭಯರವರಿದ್ದರು. ಎಲ್ಲರ ಜೊತೆ ಕೂಡ ನಾನು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇನೆ. ಅವತ್ತಿನಿಂದ ಇವತ್ತಿನವರೆಗೂ ಮನೋಹರ್ ಪ್ರಸಾದ್ ಇರಲಿ, ಅನೇಕ ಪತ್ರಿಕಾ ದೃಶ್ಯ ಮಾಧ್ಯಮದ ಎಲ್ಲರೂ ನಮ್ಮ ಸ್ನೇಹಿತರಿದ್ದರು. ಭಾಳ ಒಳ್ಳೆಯ ಮಹತ್ವವನ್ನು ಕೊಟ್ಟು ನಮ್ಮ ಹುಡುಗರ ವಿದ್ಯಾರ್ಥಿ ಜೀವನದ ಕೆಲಸಗಳ ಬಗ್ಗೆ, ಪ್ರತಿಭಟನೆಗಳ ಬಗ್ಗೆ ನಮಗೆ ಭಾಳಷ್ಟು ಪತ್ರಿಕಾ ಪ್ರಕಟಣೆಗಳನ್ನು ಕೊಟ್ಟು ಮಹತ್ವ ಕೊಟ್ಟು ಅದನ್ನು ವಿಸ್ತರಿಸಿ ಜನರಿಗೆ ತಿಳಿಸುವಂಥ ರೀತಿ ನಮ್ಮ ಕಾಲೇಜು ಮಟ್ಟದಲ್ಲಿ ನಾನು BA ಮುಗಿಸಿ MA ಮುಗಿಸಿ LLB SDM ಲಾ ಕಾಲೇಜಲ್ಲಿ ಓದುವಾಗ ಕೂಡ ನಾನು ಆವಾಗಲೇ ಜಯರಾಮ್ ಶೇಖರ ಆತ್ಮೀಯರಾಗಿದ್ದೇನೆ. ಇವರದ್ದು ಮೈದಾನ್ ಕ್ರಾಸ್ ರೋಡಲ್ಲಿ ಒಳಗಡೆ ಒಂದು ಸಣ್ಣ ಕಚೇರಿ ಇತ್ತು ಅಂದಿನ ಕಾಲದಲ್ಲಿ, ಈಗಲೂ ಬಹುಶಃ ಇರ್ಬೋದು ಅದು ಕಚೇರಿ. ಆ ಕಚೇರಿಗೆ ಹೋಗಿ ನಾವು ಭೇಟಿ ಹಾಕ್ಕೊಂಡು ಮಾತಾಡ್ಕೊಳ್ತೀವಿ. ಆವತ್ತಿನ ಕಾಲದಲ್ಲಿ ಕೂಡ ಜಯರಾಮ್ ಶೇಖರ್ ಅವರು ಎಲ್ಲ ನಮ್ಮನ್ನೆಲ್ಲ ಹುರಿದುಂಬಿಸಿ ಬೇಕಾದಂಥ ಸಹಾಯ ಮಾಡಿದಂಥ ವ್ಯಕ್ತಿ. ಸೊ ಇವತ್ತು ಅವರಿಂದ ನಾವು ಸನ್ಮಾನ ಸ್ವೀಕರಿಸುವಂಥ ಆ ಭಾಗ್ಯ ಕೂಡ ದೊರಕಿದೆ. ಅದು ನಿಮ್ಮ ಪತ್ರಿಕಾ ಈ ಉಳ್ಳಾಲ ಘಟಕದ ವತಿಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಟ್ಟು, ನಮ್ಮಿಂದ ಏನು ಸಾಧ್ಯವಿದೆಯೋ ಅದನ್ನು ಖಂಡಿತವಾಗಿ ನಾನು ಪತ್ರಿಕಾ ಪ್ರತಿನಿಧಿಗಳಲ್ಲಿ ನಾನು ಯಾವಾಗಲೂ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ನನ್ನಿಂದ ಸಾಧ್ಯವಾದಷ್ಟು ಈ ಪತ್ರಿಕಾ ಭವನಕ್ಕೆ ಅಥವಾ ಏನಾದರೂ ಸಹಾಯ ಮಾಡಲಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಆಮೇಲೆ ಮೂಡದ ಬಗ್ಗೆ ನಮ್ಮ ಸ್ನೇಹಿತರು ಭಾಳ ಹೇಳಿದರು. ಕೆಲವೊಂದು ಸಂದರ್ಭದಲ್ಲಿ ಮೂಡ ಅಂತ ಹೇಳಿದರೆ ಸ್ವಲ್ಪ ಹೆದರಿಕೆ ಆಗ್ತದಂತೆ. ನಿಜವಾಗಿ ಭಯದ ವಾತಾವರಣ ಏನಿಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಒಂದು ಕಡೆ ಇಲ್ಲೇ ಒಂದು ಮೈಸೂರಲ್ಲಿ ಒಂದು ಆಗಿದೆ ಅಂತ ಹೇಳಿಕೊಂಡು ಅದನ್ನು ಮೂಡ ಅಂತ ಹೇಳಿದ್ಕೊಂಡು ಎಲ್ಲದಕ್ಕೂ ಮೂಡ ಅಂತ ಹೇಳಿಕೊಂಡು ಇದು ಮಾಡುವಂಥದ್ದು ಅಷ್ಟು ಸಮಂಜಸವಲ್ಲ. ನಾನು ನನ್ನ ಮೊದಲಿನ ಅವಧಿಯಲ್ಲಿ ಜಾತಿ ತಗೊಳ್ಳೋ ಮೊದಲು ಯಾವುದೋ ಒಂದು ಇನ್ಸಿಡೆಂಟ್ ಆಗಿತ್ತು, ಯಾವುದೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ. ಅವ ಮಾಡಿದ ತಪ್ಪು ಕೂಡ ಅಂಥದ್ದೇ, ಆದರೆ ಅವ್ನು ಮಾಡಬಾರ್ದಿತ್ತು, ತಪ್ಪು ಮಾಡಿದ್ದಾರೆ. ಈ ಜನ ಯಾರು ಮಾಡಿದ್ದಾರೆ ಅವ್ರದ್ದು ಕೂಡ ತಪ್ಪೇ. ಅಲ್ಲಿ ಅವರು ತಪ್ಪು ಮಾಡಿಕೊಂಡು ಸರ್ಕಾರಕ್ಕೆ ಧೋಕ ಮಾಡಿಕೊಂಡು ಅವರ ಬೇಲೆ ಬೇಯಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಈ ಅಧಿಕಾರಿ ಡಿಮಾಂಡ್ ಮಾಡಿ ಏನೋ ಇವರಲ್ಲಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡ್ರೆ ಇವತ್ತು ಪಾಪ ಮನೆಗೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಅದು ತಪ್ಪು ಮಾಡಿದ್ರೆ ಒಂದು ತಪ್ಪು, ಅದಕ್ಕೆ ನಾನು ಇದು ಮಾಡೋದಿಲ್ಲ. ಆದ್ರ ನಂತರ ಮೂಡದಲ್ಲಿ ಯಾವುದೇ ಕಡತಗಳಿದ್ದರೆ ನಾನು ಚಾರ್ಜ್ ತಗೊಳ್ಳುವಾಗ ಮಾರ್ಚ್ 1ನೇ ತಾರೀಕು ಚಾರ್ಜ್ ತಗೊಂಡಿದ್ದೇನೆ. 600 ಚಿಲ್ಲರೆ ಕಡತಗಳಿತ್ತು. ಇಮ್ಮಿಡಿಯೇಟಾಗಿ ಬೋರ್ಡ್ ಮೀಟಿಂಗ್ 2 ಸಲ ಕರೆದು MLCಗಳು ಸಹಕಾರ ಮಾಡಿದ್ದಾರೆ, ವೇದವಾಸ್ ಕಾಮತ್ರು ಸಹಕಾರ ಮಾಡಿದ್ದಾರೆ, MLAಗಳು ಕೂಡ ಅದರ ಕಮಿಟಿ ಮೆಂಬರ್ಸ್ ಇರ್ತಾರೆ. ಖಾದರ್ ಸಾಹೇಬರು ಕಮಿಟಿ ಮೆಂಬರೇ. ಅವರೆಲ್ಲರನ್ನು ಕರೆಸಿಕೊಂಡು ಮೀಟಿಂಗ್ ಮಾಡಿಕೊಂಡು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಂಡು ಸುಮಾರು 600 ಕಡತಗಳನ್ನು ಕೂಡ ನಾವು ಡಿಸ್ಪೋಸ್ ಮಾಡಿದ್ದೇವೆ. ಇಮಿಡಿಯೇಟಾಗಿ ಅಧಿಕಾರಿ ಕೂಡ ಹಾಗೆ ನಿಷ್ಠಾವಂತ ಒಬ್ಬ ಲೇಡಿ ಮಹಿಳಾಧಿಕಾರಿ ಬಂದಿದ್ದಾರೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ಕಾನೂನಿಗೆ ವಿರೋಧವಾಗಿ ಮಾಡೋದಿಲ್ಲ, ಕಾನೂನು ಪ್ರಕಾರ ಇದ್ದ ಫೈಲ್ಸ್ಗಳನ್ನೆಲ್ಲ ನಾವು ಡಿಸ್ಪೋಸ್ ಮಾಡಿದ್ದೇವೆ. ಯಾರಿಗೂ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ. ಅದು ನನ್ನ ಚೇಂಬರಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಶುರು ಆದರೆ ಸಾಯಂಕಾಲ 6 ಗಂಟೆ ತನಕ ಎಲ್ಲರೂ ಬರ್ತಾರೆ. ಅವರವರ ಸಮಸ್ಯೆಗಳಿಗೆ ಕರೆದು ನಾವು ಅದನ್ನು ಫೈಲ್ಸ್ ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಮೂಡಕ್ಕೆ ಆ ಕೆಟ್ಟ ಹೆಸರು ಬರಬಾರ್ದು ಎಂಬ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಲ್ಲದೆ ಈಗಾಗಲೇ ಸುಮಾರು 28-29 ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನಮ್ಮ ಇಲ್ಲಿ ಪಕ್ಕದಲ್ಲಿ ಸೋಮೇಶ್ವರದ ದೇವಸ್ಥಾನದ ಕೆರೆ ಇದೆ, ಅದಕ್ಕೆ ಫೌಂಟೇನ್ ಲೈಟ್ಸ್ ಅಳವಡಿಸಿಕೊಂಡು ಬೇರೆ ಉತ್ತಮ ರೀತಿಯಲ್ಲಿ ಒಂದು ಕೆರೆ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕೆಂಬ ದೃಷ್ಟಿಯನ್ನು ಇಟ್ಕೊಂಡು ಈಗಾಗಲೇ ಸರ್ವೆ ಕೂಡ ಆಗಿದೆ. ಅದಲ್ಲದೆ ಉಳ್ಳಾಳ ಹಬ್ಬಕ್ಕ ಸರ್ಕಲ್ ಮುಂದೆ ಹೋಗಬೇಕಾದ್ರೆ ಫಸ್ಟ್ ಒಳ್ಳೆಯದಾದಂಥ ಬೀಚ್ ಸೈಡಲ್ಲಿ ಒಂದು ದೊಡ್ಡದಾದಂಥ ಪಾರ್ಕ್ ಮಾಡಲಿಕ್ಕೆ ನಮ್ಮ ಶಾಸಕರದ್ದು ಪ್ರಸ್ತುತ ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಅವರ ಕೋರಿಕೆ ಇದು ಕೂಡ ಇದೆ, ಆದೇಶ ಇದೆ. ಅದರ ಪ್ರಕಾರ ಅಲ್ಲಿ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಅದಲ್ಲದೆ ಪಕ್ಕದ ಕೊನಾಜೆಯಲ್ಲಿ ಈಗ ಲೇಔಟನ್ನು ಮಾಡಿದ್ದೇವೆ. ಅಲ್ಲಿ ಸುಮಾರು 146 ನಿವೇಶನಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಡ್ರೈನೇಜ್ ವ್ಯವಸ್ಥೆ, ಪೈಪ್ಲೈನ್ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು 146 ಸೈಟ್ಗಳನ್ನು ಕೊಣಾಜೆಯಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಕುಂಜತ್ಬೈಲಲ್ಲಿ 146 ಸೈಟ್ಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಚೇಲಾರಲ್ಲಿ 709 ಸೈಟ್ಗಳನ್ನು ಮೂಡದ ವತಿಯಿಂದ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಎಲ್ಲ ರೆಡಿ ಆಗ್ತಾ ಇದೆ. ಅದು ಅಲ್ಲದೆ ಮುಲ್ಕಿಯಿಂದ ತಲಪಾಡಿ ಬಾರ್ಡರ್ ತನಕ ನಮ್ಮ ಅವಧಿಯಲ್ಲಿ ಒಂದು ಬೀಚ್ ರಸ್ತೆ ಆಗಬೇಕು ಅಂತ ಒಂದು ಆದೇಶ, ಇದನ್ನು ಚಿಂತನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸರ್ವೆ ಆಗಿದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಆಗಿದೆ, ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೆ. ಅದನ್ನು ಕೂಡ ಖಂಡಿತವಾಗಿ ನಾವು ಮುಲ್ಕಿಯಿಂದ ತಲಪಾಡಿ ಬಾರ್ಡರ್ ತನಕ ಬೀಚ್ ರಸ್ತೆ ಉದ್ದಕ್ಕೂ ರಸ್ತೆ ಬರುವಂಥ ವ್ಯವಸ್ಥೆ ಆಗ್ತದೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ, ಎಲ್ಲದಕ್ಕೂ ಪತ್ರಕರ್ತರ ಸಹಕಾರ ಮುಖ್ಯ, ಬೇಕೇ ಬೇಕು. ನಿಮ್ಮ ಸಹಕಾರ ಇದ್ದರೆ, ಊರಿನ ಜನರ ಸಹಕಾರ ಪಡ್ಕೊಂಡು ನಾವು ಅಧಿಕಾರಿಗಳ ವರ್ಗದವ್ರದ್ದು ಮಂತ್ರಿಮಂಡಲ ಎಲ್ಲದಕ್ಕೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರು ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನ 46 ವರ್ಷಗಳಿಂದ ರಾಜಕೀಯ ಜೀವನದಿದೆ. NSAಯಲ್ಲಿ ಸ್ಟಾರ್ಟ್ ಆಗಿ ಇವತ್ತಿಗೆ 46 ವರ್ಷ ದಾಟಿದೆ. 46 ವರ್ಷಗಳಿಂದ ರಾಜಕೀಯದಲ್ಲಿ ಯಾವತ್ತೂ ನಾನು ಸರ್ಕಾರ ಇರಲಿ ಇಲ್ಲದಿರಲಿ, ಅಧಿಕಾರ ಇರಲಿ ಇಲ್ಲದಿರಲಿ, ಯಾವತ್ತೂ ಆಚೆ ಈಚೆ ವಾಲಿದವಲ್ಲ, ಒಂದೇ ಕಡೆ ಇದ್ದುಕೊಂಡು ಇವತ್ತಿನವರೆಗೆ ಜೀವನ ನಡೆಸಿಕೊಂಡು ಬಂದಿದ್ದೇನೆ. ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಬೆರಳು ತೋರಿಸುವಂಥ ಕೆಲಸ ಕೂಡ ಮಾಡಿಲ್ಲ.
ಅವತ್ತು ನಾನು ಮಂಡಲ ಪ್ರಧಾನ ಆಗಿರಬೇಕಾದ್ರೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು 187 ಫ್ಯಾಮಿಲಿಗಳಿಗೆ 5 ಸೆನ್ಸಸ್ ಸ್ಥಳ ಕೊಟ್ಟು ಮನೆ ಕಟ್ಟಿ ಕೊಟ್ಟಿದ್ದೇನೆ. 187 ಫ್ಯಾಮಿಲಿಗಳಿಗೆ ಕುಂಪಲದ ಆಶ್ರಯ ಕೊಲೆ ಮಾಡಿದ್ದೆ, ಅದು ನಾನೇ ಮಾಡಿಕೊಟ್ಟದ್ದು. ಅವತ್ತಿನಿಂದ ಬಿಟ್ಟು ಇವತ್ತಿನವರೆಗೆ ನಾನೇ ಯಾವಾಗ ಮಾಡಿಕೊಟ್ಟಿದ್ದೆ, ಅದ ನಂತರ ಒಂದೇ ಒಂದು ಸೈಟ್ ಕೂಡ ಸೋಮೇಶ್ವರ ಪುರಸಭೆಯಲ್ಲಿ ಯಾರಿಗೂ ಮಂಜೂರಾಗಲಿಲ್ಲ. ನಮ್ಮಿಂದ ಆಗುವಂಥ ಪ್ರಯತ್ನ ಮಾಡ್ತೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಹಕಾರ, ನಿಮ್ಮೆಲ್ಲರ ಸಹಕಾರ ಇರಲಿ. ಮೂಡಕ್ಕೆ ಕೂಡ ಒಳ್ಳೆಯ ಹೆಸರು ಬರಲಿ. ಅಧಿಕಾರಿಗಳನ್ನು ಕೂಡ ಒಳ್ಳೆಯ ಅಧಿಕಾರಿಗಳನ್ನು ಈಗ ತಂದಿದ್ದೇವೆ. ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಮತ್ತು ಇನ್ನು ಕೆಲವು ಅಪಪ್ರಚಾರಗಳು ನಡೀತಾ ಇರ್ತದೆ. ಅದಕ್ಕೆಲ್ಲ ಕಾರಣ ನಾನು ಇದರಲ್ಲಿ ಹೇಳಲಿಕ್ಕೆ ಬಯಸುವುದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಗಿರಾಕಿಗಳು ಇರ್ತಾರೆ, ಮಿಡ್ಲ್ ಮ್ಯಾನ್ಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಕೆಲಸಕ್ಕೆ ಯಾರನ್ನ ಪಬ್ಲಿಕ್ಕಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಅದು ಅಲ್ಲಿ ಕೊಡಲಿಕ್ಕೆ ಇಲ್ಲಿ ಕೊಡಲಿಕ್ಕೆ ಅವ್ರಿಗೆ ಕೊಡಲಿಕ್ಕಿಂತ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ವ್ಯವಸ್ಥೆ ಮಾಡೋದಂತೂ ಇದೆ. ಅವರ ಬೆಲೆ ಬೇಯಿಸ್ಕೊಡ್ಲಿಕ್ಕೆ ಡಬಲ್ ಜನರಿಂದ ವಸೂಲು ಮಾಡಿಕೊಂಡು ಮೂಡಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದು ಅಲ್ಲ. ಮೂಡದಲ್ಲಿ ಅಂಥದ್ದೇನು ವ್ಯವಹಾರ ನಡೆಯುವುದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ಇನ್ನೊಂದು ಏನಾಗಿದೆ ಅಂದರೆ 9/11 ಅಂತ ಇದೆ ಈಗ ಗ್ರಾಮಾಂತರ ಪ್ರದೇಶದಲ್ಲಿ. ನೀವು ಕೋಟೆಕಾರ ಅಥವಾ ಬೇರೆ ತಲಪಾಡಿಯ ಇಲ್ಲಿ ಮಂಜನಾಡಿ ಆ ಕಡೆ ಮುಂದೆ ಹೋದರೆ ಮುಡಿಪು ಬಂಟ್ವಾಳ ತಾಲೂಕು ಬೆಳ್ತಂಗಡಿ ಇಲ್ಲಿಗೆ ಹೋದರೂ 9/11 ಆಗಬೇಕಾದ್ರೆ ಮೂಡಕ್ಕೆ ಅಂತ ಇದೆ. ಅದು ನಿಜವಾಗಿ ಮೂಡದ್ದಲ್ಲ, ಮೂಡದ ತಪ್ಪಲ್ಲ, ಮೂಡಕ್ಕೇನು ಬರೋದಿಲ್ಲ. ಅದು ಗ್ರಾಮಾಂತರ ಯೋಜನಾ ಪ್ರಾಧಿಕಾರ ಅಂತ ಒಂದು ಬೇರೆ ಇದೆ. ಅದು ಇರುವುದು ಮಾತ್ರ ಮೂಡದ ಕಚೇರಿ ಮೇಲ್ಗಡೆ ಇರುವಂಥದ್ದು. ಜನರಿಗೆ ಏನಾಗಿದೆ, ಮೊನ್ನೆ ಹಳೆಂಗಡೆ ಎಲ್ಲ ಸ್ಟ್ರೈಕ್ ಮಾಡಿದ್ದು ಮೂಡಕ್ಕೆ ದೂರೋದು, ಇನ್ನೊಂದು ಕಡೆ ಎಲ್ಲ ಸ್ಟ್ರೈಕ್ ಮಾಡಿದ್ದು ಮೂಡವನ್ನು ದೂರೋದು. ಮೂಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅದು ಅದರ ಇಲಾಖೆಯೇ ಬೇರೆ. ಅದರಿಂದ ಜನರಿಗೆ ಕೂಡ ಅದು ತಿಳುವಳಿಕೆ ಹುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಮೂಡ ಅಂದರೆ ಅದರ ಆಡಳಿತ ಬೇರೆ, ಈ ಗ್ರಾಮಾಂತರ ಇದರದ್ದು ಇದು ವ್ಯವಸ್ಥೆ ಬೇರೆಯೇ. ಅದು ಬೇರೆ, ಅದು ಕಚೇರಿ ಇರುವಂಥದ್ದು. ಮೂಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅದು ಕಚೇರಿ ಮಾತ್ರ ಮೂಡದ ಕಟ್ಟಡದಲ್ಲಿ ಅವರಿಗೆ ಮೂಡ ಬಾಡಿಗೆ ಕೊಟ್ಟಿದೆ ಕಚೇರಿಯನ್ನು ಅಷ್ಟೇ. ಅದಲ್ಲದೆ ಬೇರೆ ವ್ಯವಹಾರದಲ್ಲಿ ಅದರಲ್ಲೇನು ಮೂಡಕ್ಕೆ ಇಲ್ಲ ಅಂತ ತಮ್ಮ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಂಡು ಹೆಚ್ಚಿಸಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮುಂದಿನ ಯೋಜನೆಗಳೇನು? ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ, ರೆಡಿ ಆಗ್ತಾ ಇದೆ. ಕೊನಾಜಿದ್ದು ಆದಷ್ಟು ಬೇಗ ಆಗ್ತದೆ. ಈಗ ಆಲ್ರೆಡಿ ಆಯ್ತು. ಅದು 147 ಸೈಟ್ಗಳನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ಆಮೇಲೆ ಕೆರೆಗಳನ್ನು ಎಲ್ಲ ಟೆಂಪಲ್ ವಠಾರದಲ್ಲಿರಲಿ ಅಥವಾ ಮಾಸ್ಕ್ ವಠಾರದಲ್ಲಿ, ಮಸೀದಿ ವಠಾರದಲ್ಲಿರಲಿ, ಇಲ್ಲಿ ಇದ್ರೂ ಕೂಡ ಆ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದೇವೆ. ನಿನ್ನೆ ತಾನೇ ಉಳ್ಳಾಳ ಹುಲಿಯ ದೇವಸ್ಥಾನದ ಕೆರೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ಪುನರ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ 67 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಇದನ್ನು ಕೆರೆಯನ್ನು ಮಾಡಿದ್ದೇವೆ. ಅದೇ ರೀತಿಯ ಮುಕ್ಕಚೇರಿ ಒಂದು ಮಸೀದಿ ಇದೊಂದು ಕೆರೆ ಇತ್ತು, ಅದು ಕೂಡ ಆಯಿತು, ಮೊನ್ನೆ ಕೆಲಸ ನಡೀತಾ ಇದೆ, ಅದು ಕಂಪ್ಲೀಟ್ ಆಗ್ತಾ ಇದೆ. ಅದೇ ರೀತಿ ಇನ್ನು ಅನೇಕ ಕೆರೆಗಳು, ಸೋಮೇಶ್ವರ ಕೆರೆಗಳು ನಡೀತಾ ಇದೆ. ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿರ್ತಕ್ಕಂಥ ಕೆರೆಗಳನ್ನು ಇದು ಮಾಡುವಂಥದ್ದು. ಮತ್ತು ಪಾರ್ಕ್ ಮಾಡ್ತಾ ಇದ್ದೇವೆ. ಈಗ ಉಳ್ಳಾಳದಲ್ಲಿ ನಾವು ಒಂದು ಸಿಟಿಯಲ್ಲಿ ಅದರ ಅಬ್ಬಕ್ಕ ಸರ್ಕಲಿಂದ ಮುಂದೆ ಹೋಗಬೇಕಾದ್ರೆ ಬೀಚ್ ಸೈಡಲ್ಲಿ ಎಲ್ಲ ಗೂಡಂಗಡಿಗಳು ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆ ಎಲ್ಲ ಅದಕ್ಕೆ ಇದಾಕಿಕೊಂಡು ಕಸ ತಂದು ಹಾಕುವಂಥ ಪ್ಲೇಸ್ ಒಂದು ಇದು ನಾವು ಈಗಾಗಲೇ ಇದು ಮಾಡಿದ್ದೇವೆ. ಆ ಕಸಗಳನ್ನೆಲ್ಲ ವೆಕೇಟ್ ಮಾಡಿಸಿಕೊಂಡು ಅಲ್ಲಿರ್ತಕ್ಕಂಥ ಅಂಗಡಿಯವರಿಗೆ ಮುಂದಿನ ದಿನಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ತಂದು ಶಾಪ್ಗಳನ್ನು ಅವರಿಗೆ ಕೊಡುವ ಮುಖಾಂತರ ಮತ್ತೆ ಅಲ್ಲಿ ಪಾರ್ಕಿಂಗ್ ಏರಿಯಾ, ಒಳ್ಳೆಯದಾದಂಥ ಪಾರ್ಕ್ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರ ಆದೇಶದ ಮೇಲೆಗೆ ಮಾಡ್ತಾ ಇದ್ದೇವೆ. ಸರ್, ಯನಪೋಯ ಹಿಂಭಾಗದಲ್ಲಿ ಒಂದು ನಿಮ್ಮಲ್ಲಿ ಇದಿದೆ, ಕಟ್ಟಡ ಇದೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಇವರಿಗೆ ಅದು ಓಪನ್ ಆಗಲಿಲ್ಲ. ಯನಪಯ್ಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಕಟ್ಟಡ ಅದು ಮೂಡದ್ದಲ್ಲ, ಹೌಸಿಂಗ್ ಬೋರ್ಡ್ನವ್ರದ್ದು ಕಟ್ಟಡ ಅದು. ಅದೇನಾಗಿದೆ, ಅದರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಜನರಿಗೆ ಒಂದು ಮೂಢನಂಬಿಕೆಯಿಂದ ಅದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕಟ್ಟಡ ಇದಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಜನರಿಗೆ ಒಂದು ಹೆದರಿಕೆ ಹುಟ್ಟುವಂಥ ಇದಾಗಿದೆ. ಅದರಿಂದಾಗಿ ಅದು ಉಳಿದಿದೆ ಅಷ್ಟೇ. ಅದನ್ನು ಮತ್ತೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಶಾಸಕರು ಕೂಡ ಅದರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗಾಗಲೇ ಉಳ್ಳಾಲದಲ್ಲಿ ಒಂದು ಮೂಡ ಸೈಟ್ ಇದೆ. ಅಲ್ಲಿ ಆ ಸಮಯದಲ್ಲಿ ಅದು ಎಷ್ಟೋ ವರ್ಷ ಆಯ್ತು, ಅದಕ್ಕೆ ಕೆಲವು ವರ್ಷಗಳಾಯಿತು. ಆದರೆ ಎಲ್ಲ ಅದರಲ್ಲಿ ಮನೆಗಳನ್ನು ಕಟ್ಟಲಿಲ್ಲ. ಕಟ್ಟಿದವರು ಕೆಲವು ಪಾಳು ಬಿದ್ದಾಗುಂಟು, ಕೆಲವು ಕಾಡಿನಾಗುಂಟು, ಅಲ್ಲಿ ತುಂಬ ಸಮಸ್ಯೆಗಳಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತು ಅಲ್ಲಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಿಮ್ಮ ಮೂಡ ಸೈಟನ್ನು ನಾವು ಮಾಡಿದ್ದೇವೆ. ನಾವು ಸೈಟ್ ಪ್ರಾಜೆಕ್ಟ್ ಒಂದು ಕಂಪ್ಲೀಟ್ ಆದಮೇಲೆ ಸಂಬಂಧಪಟ್ಟ ಕಾರ್ಪೊರೇಷನ್ಗಳಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅದರ ಮೇಂಟೆನೆನ್ಸ್ ಆ ಕಾರ್ಪೊರೇಷನ್ ಅವರು ಮಾಡಬೇಕು. ಅಲ್ಲಿ ಮಾಡಲಿಲ್ಲ, ಸ್ವಲ್ಪ ಇದು ಕೂಡ ಆಗಿದೆ, ಗಲೀಜು ಆಗಿದೆ. ಅಲ್ಲಿ ಆ ಪ್ರದೇಶದಲ್ಲಿ ಮನೆ ಕಟ್ಟಿದವರು ಕೆಲವರು ಕಟ್ಟಿದ್ದಾರೆ, ಕೆಲವರು ಅಲ್ಲಿ ಕಟ್ಟಿಟ್ಟು ಬಾಡಿಗೆ ಕೊಟ್ಟ ಎಲ್ಲ ಮುಂದೆ ಹೋಗಿದ್ದಾರೆ. ಮೊನ್ನೆ ತಾನೇ ನಾನು ಸಂಬಂಧಪಟ್ಟ ನಮ್ಮ ಕಮಿಷನರ್ ಮತ್ತು ಇಂಜಿನಿಯರ್ಸ್ಗಳನ್ನೆಲ್ಲ ಕರ್ಕೊಂಡೋಗಿ ಸರ್ವೆ ಮಾಡಿಕೊಂಡು ಬಂದಿದ್ದೇನೆ. ಅಲ್ಲಿ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಅಲ್ಲಿ ಏನು ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಸಂಬಂಧಪಟ್ಟ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರನ್ನು, ಇಂಜಿನಿಯರ್ಸನ್ನು, ಅವರ ಆಫೀಸರ್ಸನ್ನೆಲ್ಲ ಕರೆದು ಸಭೆ ಮಾಡಿಸಿ ಅದನ್ನು ಕೂಡಲೇ ತೆರವುಗೊಳಿಸಿ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇನೆ. ಆದಷ್ಟು ಬೇಗದ ಆಗ್ತದೆ, ಕ್ಲಿಯರ್ ಆಗ್ತದೆ.
ಈಗ ಮೂಡ ಸೈಟಲ್ಲಿ ಮನೆ ಕೊಡ್ತಿದ್ದೀರಾ, ಆ ಜಾಗ ನಿವೇಶನ ಕೊಡ್ತೀರಿ. ಆ ನಿವೇಶನಗಳನ್ನು ತಗೊಂಡವರು ಇಷ್ಟು ವರ್ಷದೊಳಗೆ ಅದನ್ನು ಕಟ್ಟಬೇಕಂತ ಏನಾದರೂ ನಿಮ್ಮಲ್ಲಿ ನಿಯಮ ಇಲ್ವಾ, ಅಥವಾ ಅದೇ ಆ ಉಳ್ಳಾಲ ಸೈಟ್ನಲ್ಲಿ ಅದೇ ಸಮಸ್ಯೆ? ಈಗ ಎಷ್ಟು ವರ್ಷ ಆಯ್ತು ಅದಕ್ಕೆ, ಇಷ್ಟು ತನಕ ಕೆಲವು ಮನೆಗಳೇನೇ ಕಟ್ಟಲಿಲ್ಲ, ಅಂಥವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಳುವ ಏನಾದರೂ ಯೋಜನೆ ಉಂಟಾ? ಇದರ ಬಗ್ಗೆ ನಾನು ಪರಿಶೀಲಿಸಬೇಕಾಗ್ತದೆ. ಕಾನೂನಲ್ಲಿ ಯಾವ ಅವಕಾಶ, ಒಮ್ಮೆ ಅದು ಯಾರ್ದಾದ್ರು ಸೇಲ್ ಡೀಡ್ ಮಾಡಿಕೊಂಡು ಮಾರಾಟ ಮಾಡಿದ ಮೇಲೆ ಅವರೇ ಅದರ ಅಬ್ಸಲ್ಯೂಟ್ ಓನರ್ ಆಗ್ತಾರೆ. ಅವರು ಓನರ್ ಆದಮೇಲೆ ಅದರಲ್ಲಿ ನಾವು ಇದು ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ. ಅಲ್ಲೇನಾದರೂ ಇದಾಗಿದ್ದರೆ, ಉಲ್ಲಂಘನೆ ಆಗಿದ್ದರೆ ಮಾತ್ರ ನಮಗೆ ಕಾನೂನು ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಇರ್ತದೆ ಹೊರತು ಬೇರೆ ಏನು ಒಮ್ಮೆ ಮಾರಾಟ ಮಾಡಿದ ಸೈಟ್ ಅಲರ್ಟ್ ಆದಮೇಲೆ ಅದರಲ್ಲಿ ಇದು ಮಾಡಲಿಕ್ಕೆ ಬರೋದು, ನೀನು ಯಾಕೆ ಕಟ್ಟಲಿಲ್ಲ ಅಂತ ಅದನ್ನು ಕ್ಯಾನ್ಸಲ್ ಮಾಡುವಂಥ ನನಗೆ ತಿಳಿದ ಮಟ್ಟಿಗೆ ಸದ್ಯಕ್ಕಿಲ್ಲ. ಆದರೂ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸ್ತೇನೆ ನಾನು. ಸರ್, ಕೆರೆ ನಿರ್ಮಾಣಕ್ಕೆ ಮತ್ತೆ ಯಾವುದೇ ಮೂಲದಿಂದ ಅನುದಾನ ಬರ್ತದೆ ಸರ್? ಈಗ ಕೆರೆ ನಿರ್ಮಾಣಕ್ಕೆ ಇದೆ ಅನುದಾನ, ಮುಖಚೇರಿಯಲ್ಲಿ ಅಂತ ಹೇಳಿದ್ರಿ. ಹಾಂ ಹಾಂ, ಮೂಲದಿಂದ ಅನುದಾನ ಈಗ ಇಲ್ಲಿ ಇದರಲ್ಲಿ ಒಂದು ಆಗ್ತಾ ಉಂಟು, ಕೆರೆಬೈಲಲ್ಲಿ ಅಂತ ಒಂದು ಇದಕ್ಕಿದೆ, ಪಾರ್ಕಿಗಿದೆ. ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳ ಇದು ಮಾಡಿಕೊಂಡು ಒಳ್ಳೆಯ ವ್ಯವಸ್ಥಿತ ಪಾರ್ಕ್. ಈಗ ಬಾಂಬೆಯಲ್ಲಿ ನಾನು ಈಗಾಗಲೇ ಅದಕ್ಕೆ ವಿಶಾಖಪಟ್ಟಣದ ಇದನ್ನೊಂದು ತೋರಿಸಿದ್ದೇವೆ. ಕದ್ರಿ ಪಾರ್ಕನ್ನು ವಿಶಾಖಪಟ್ಟಣದ ಪಾರ್ಕಿನಾಗೆ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಅದು ಮಾಡ್ತಾ ಇದ್ದೇವೆ ನಾವು ಪ್ರಾಜೆಕ್ಟ್. ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೇನೆ, ವಿಶಾಖಪಟ್ಟಣ ಇದಕ್ಕೆ ಕರೆದಿದ್ದಾರೆ, ಅಲ್ಲಿ ಸ್ಟಡಿ ಮಾಡಿಕೊಂಡು ಬಂದು ಅದನ್ನು ಇಲ್ಲಿ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಕೆರೆ ಮತ್ತೆ ಪಾರ್ಕ್. ಹೌದು. ಈಗ ಮೊದಲನೇ ಮೂರು ಅಧ್ಯಕ್ಷರು ನಮ್ಮ ಸ್ಟ್ರಕ್ಚರ್ ಎಲ್ಲ ಹಾಕಿದ್ದಾರೆ ನಮ್ಮ ನೇತ್ರಾವತಿ. ಹೌದು, ಅದು ಕೂಡ ಅವಕಾಶ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಾವು ಈಗ ನಮ್ಮ ಬಾರ್ಡರ್ ಏರಿಯಾದಲ್ಲಿ ಈಗ ನಾವು ಕೆಲವು ಕಡೆ ನೋಡುವಾಗ ಮಂಗಳೂರು ವೆಲ್ಕಮ್ ಮಾಡುವಂಥ ಬೋರ್ಡ್ ಎಲ್ಲಿ ಕಾಣಿಸ್ತಾ ಇಲ್ಲ, ಆರ್ಚ್ ಮಾಡಿಕೊಂಡು ದೊಡ್ಡದು ಮಾಡುವಂಥದ್ದು. ಅದು ಈಗಾಗಲೇ ನಾನು 4 ಪ್ಲೇಸನ್ನು ಫೈಂಡ್ ಔಟ್ ಮಾಡಿದ್ದೇನೆ. ಒಂದು ಉಡುಪಿಯಿಂದ ಆ ಕಡೆಯಿಂದ ಬರುವಲ್ಲಿ, ಒಂದು ಈ ಕಡೆಯಿಂದ ಬಂಟ್ವಾಳದ ಈಚೆ ಬರುವಲ್ಲಿ, ಮತ್ತೊಂದು ಇಲ್ಲಿಂದ 3 ಇದು ಮಾಡಲಿಕ್ಕೆ ಅದು ಕೂಡ ವ್ಯವಸ್ಥೆ ಆಗಿದೆ. ದೊಡ್ಡದಾದಂಥ ಗೇಟ್ ಬರ್ತದೆ ಮಂಗಳೂರು, ಇದರ ಮೂಡದ ಗೇಟ್, ವೆಲ್ಕಮ್ ಗೇಟ್ ಬರ್ತದೆ ಮೂಡದತ್ತಿಂದ. ಸರ್, ಈಗ ಮೂಡದಲ್ಲಿ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಟ್ರಾನ್ಸ್ಪರೆನ್ಸಿ ರೀತಿಯಲ್ಲಿ ಏನಾದರೂ CCTV ಅಂಥದ್ದು ಹಾಕಿರೋದು ಏನಾದರೂ ಉಂಟಾ? ಮತ್ತೊಂದು ಏನಿದ್ರು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಂತ ಲಾಸ್ಟ್ ಒಂದು ಸಂಘಟನೆ ಮನವಿ ಮಾಡಿದೆ. ಹೌದು, ಆ ಕುರಿತು ಏನಾದರೂ ಇದರ ಬಗ್ಗೆ ನಾವು ಈಗಾಗಲೇ ಕ್ರಮ ಕೈಗೊಂಡು ಕೆಲವೊಂದು ಅರ್ಜಿಗಳನ್ನು ಈ ಇದರಲ್ಲಿ ಆನ್ಲೈನಲ್ಲೇ ಅಪ್ಲೈ ಮಾಡುವಂಥ ಸಿಸ್ಟಮ್ ಈಗಾಗಲೇ ಇಂಟ್ರೊಡ್ಯೂಸ್ ಆಗಿದೆ, ಆನ್ಲೈನಲ್ಲೇ ಮಾಡ್ತಾರೆ. ಆಮೇಲೆ ನೀವು ಭ್ರಷ್ಟಾಚಾರದ ಬಗ್ಗೆ ಹೇಳಿದರೆ, ನಮಗೆ ತಿಳಿದ ಪ್ರಕಾರ ನಮಗೇನು ತೋರಿಕೆಗೆ ಬರಲಿಲ್ಲ. ಜನ ಹೇಳ್ತಾರೆ ಭ್ರಷ್ಟಾಚಾರ ಇದೆ ಅಂತ, ಬಟ್ ಅಂಥದ್ದೇನಿಲ್ಲ, ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲ. ಮತ್ತು ಹಿಂದೆಲ್ಲ ಆಗಿತ್ತೇನೋ ನನಗೆ ಗೊತ್ತಿಲ್ಲ. ಈಗ ನಾವು ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಶಿಸ್ತನ್ನು ಪಾಲಿಸಲಿಕ್ಕೆ ನಾನು ಈಗಾಗಲೇ ನಮ್ಮ ಸಿಬ್ಬಂದಿಗಳಿಗೆಲ್ಲ ಹೇಳಿದ್ದೇನೆ. ಮೊದಲು ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಕಚೇರಿಯಲ್ಲಿ ಬೆಳಿಗ್ಗೆ ಬಂದರೆ ಸಾಯಂಕಾಲ ತನಕ ಜನರದ್ದೇ ಸಮಸ್ಯೆ, ಗುಂಪಲ್ಲಿ ಸೇರಿಕೊಂಡಿರೋದು, ಅಲ್ಲಿ ಅವ್ರು ಇದು ಮಾಡೋದು ಜನರಿಗೆ ತೊಂದರೆ. ನಿಜವಾಗಿ ನಿಮಗೊಂದು ಅಪ್ಲಿಕೇಶನ್ ಕೊಡಬೇಕಿದ್ರೆ ನೀವು ಹೋಗೋದಲ್ಲ, ನೀವು ಬೇರೆ ಯಾರನ್ನೆಲ್ಲ ಕಳಿಸ್ಕೊಂಡು ಅವರು ಬಂದಲ್ಲಿ ರಾಶಿ ಬೀಳೋದು. ಇವೇ ಬಂದು ಹೋದರೆ ಅದು ಕ್ಲಿಯರ್ ಆಗ್ತದೆ. ನಾನು ಅದಕ್ಕೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಯಾವುದೇ ಪಬ್ಲಿಕನ್ನು ಮೀಟ್ ಆಗೋಗಿಲ್ಲ. 10 ಗಂಟೆಯಿಂದ 2 ಗಂಟೆ ತನಕ ಯಾರು ಪಬ್ಲಿಕನ್ನು ಮೀಟ್ ಆಗೋಲ್ಲ. ಸಂಬಂಧಪಟ್ಟ ಇಲಾಖೆ ಯಾರು ಇದನ್ನು ಮೀಟ್ ಆಗೋದು, ಸಾರ್ವಜನಿಕರು 3 ಗಂಟೆಯಿಂದ 5:30 ಗಂಟೆ ತನಕ ಬರಬೇಕು ಅಂತ ಈಗಾಗಲೇ ಅದನ್ನು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟು, ಪಬ್ಲಿಕ್ ಈಗ ಬೆಳಿಗ್ಗೆ ಬರೋದಿಲ್ಲ, ಕಚೇರಿ ಕೆಲಸ ನಿರ್ವಹಿಸಲಿಕ್ಕೆ ಸಿಬ್ಬಂದಿಗಳಿಗೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಮತ್ತು ಸಾರ್ವಜನಿಕರು ಕೂಡ 3 ಗಂಟೆಯಿಂದ 5:30 ಗಂಟೆ ತನಕ 6 ಗಂಟೆ ಆದರೂ ಅದನ್ನು ಬಂದವರನ್ನೆಲ್ಲರನ್ನೂ ಮೀಟ್ ಆಗಿಕೊಂಡು ಅವ್ರಿಗೆ ಬೇಕಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ಯವಸ್ಥೆ ಈಗಾಗಲೇ ಆಗಿದೆ. ಇಲ್ಲಿಯವರೆಗೆ ನಮ್ಮ ಈ ತಿಂಗಳ ಬೆಳಕು ಗೌರವ ಅತಿಥಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಇಷ್ಟು ಹೊತ್ತು ಅನುಭವವನ್ನು ಹಂಚಿಕೊಂಡಿರುವಂತಹ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಸದಾಶಿವ ಉಲ್ಲಾಲ್ ಅವರಿಗೆ ನಾನು ಪತ್ರಕರ್ತರ ಸಂಘದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.